ನಂತರ ಮಗ ಅಂತೇಳಿ ರಾಜಕೀಯವಾಗಿ. ಮತ್ತು ಇದೆಲ್ಲ ಕಾಮನ್ ಆಗಿಬಿಟ್ಟದೆ ಇವತ್ತು ಕೌಟುಂಬಿಕ ರಾಜಕಾರಣ. ಅದೇ ತಪ್ಪು ಸರಿ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ, ಎಲ್ಲರೂ ಅದನ್ನೇ ಮಾಡ್ತಾ ಇರ್ತಾರೆ. ಹಂಗಂದಾಗ ಕತ್ತಿಯವರು ತಪ್ಪಪ್ಪ ಅನ್ಬೇಕಾಗ್ತದೆ, ಅದನ್ನು ಇಲ್ಲಿ ಬಿಟ್ಟುಬಿಡೋಣ, ಈಗ ಅದ್ರದ್ದು ಅವಶ್ಯಕತೆ ಇಲ್ಲ. ಈ ಕತ್ತಿಯವರು ಇಲ್ಲಿ ಎಂಟ್ರಿ ಹೆಂಗೆ ಹೊಡಿತಾರೆ, ಇರೋ ಹಾಯ್ದು ಬಂದು ಏನಪ್ಪ ಅಂತಂದ್ರೆ ಬಾಲಚಂದ್ರ ಜಾರಕಿಹೊಳಿ ಅವರು ಟಿಕೆಟ್ ತಪ್ಪಿಸೋದು ಬಿ ಜೆ ಪಿಯಿಂದ. ಟಿಕೆಟ್ ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆನಾ? ಬಿ ಎಲ್ ಸಂತೋಷ್ ಅವರು ಬಂದು ಹೋಗಿದ್ದಾರೆ. ಬಿ ಎಲ್ ಸಂತೋಷ್ ಆಗಿರ್ಬೋದು, ಯಡಿಯೂರಪ್ಪನವ್ರು ಆಗಿರ್ಬೋದು, ಅವ್ರ ಜೊತೆಗೆ ಅವ್ರಿಗೆ ಅಷ್ಟು ಸಂಪರ್ಕ ಸರಿ ಇಲ್ಲ ನಮ್ಮ ಜಾರಕಿಹೊಳಿ ಸಹೋದರ ಜೊತೆಗೆ. ಯಡಿಯೂರಪ್ಪನವ್ರಿಗೂ ಅದರ ಇಬ್ಬರು ಕ್ಯಾಂಡಿಡೇಟ್ಗಳ ಮೇಲೆ ಅಷ್ಟು ವಿಶ್ವಾಸ ಇಲ್ಲ. ಹಿಂದೆ ಇವರು ಬಾಲಚಂದ್ರ ಜಾರಕಿಹೊಳಿ ಅವರು ಯಡಿಯೂರಪ್ಪನ ತೊಂದರೆ ಕೊಟ್ಟಿದ್ದವರು ನೆನಪುಗಳಿದ್ದಾವೆ. ಯಾಕೆ ರಾಜಕೀಯದಲ್ಲಿ ಯಾವ ಸ್ಥಳದ ಗೊತ್ತಿಲ್ಲ. ಒಂದೆರಡು ಟಿಕೆಟ್ ತಪ್ಪಿದ್ರೆ ಮಾತ್ರ ಸ್ವಲ್ಪ ತೊಂದರೆ ಆಗ್ತದೆ ಬಾಲಚಂದ್ರ ಜಾರಕಿಹೊಳಿಗೆ. ಅದು ನಡೆದ ಒಂದು ಸುದ್ದಿಗಳಿದ್ದಾವೆ. ಟಿಕೆಟ್ ತಪ್ಪಿಸುವಂಥದ್ದು ಅಂದರೆ ಸ್ವತಂತ್ರವಾಗಿ ನಿಲ್ಲಬೇಕು, ಇಲ್ಲ ಕಾಂಗ್ರೆಸ್ ಹೋಗಬೇಕು, ಇಲ್ಲಪ್ಪ ಕಾಂಗ್ರೆಸ್ ಹೋಗ್ತಿಲ್ಲಪ್ಪ ಅಂದ್ರೆ ಅರವಿಂದ್ ದಳಾಯಿಯವರು ಇದ್ದಾರೆ. ಮುಂದೆ ಗಡಾದವ್ರಿಗಿದ್ದು ಯಾವ ಪಾರ್ಟಿನೂ ಕೊಡಲಿಕ್ಕೆ ಜೆ ಡಿ ಎಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿತ್ತು, ಅವ್ರಿಗೆ ಕೊಡೋ ಸ್ಥಿತಿಯೊಳಗೆ ಯಾವುದಿಲ್ಲ. ಹೇಗೆ ನೆಕ್ಕಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇಲ್ಲ. ಈಗ ಇರುವಂಥದ್ದು ಏನಪ್ಪ ಅಂತಂದ್ರೆ ಮೋಸ್ಟ್ ಪ್ರೋಬರಿ ಕತ್ತಿಯವ್ರ ತಲೆಯಲ್ಲೇ ಮತ್ತು ನಮ್ಮ ಸೌದಿಯವ್ರ ತಲೆಯಲ್ಲೇ, ಅದ್ರ ಜೊತೆ ಈರಣ್ಣ ಕರಾಡಿ ಇವರೆಲ್ಲರ ತಲೆಯಲ್ಲೇ ಈ ಟಿಕೆಟ್ ತಪ್ಪಿಸ್ತಾರೆ ಬಾಲಚಂದ್ರ ಅವ್ರಿಗೆ ಸಹಜವಾಗಿ ಅಲ್ಲಿ ಹೆಸರು ಆಗಬಹುದೇನೋ ಅಂತಾರೆ. ಆದ್ರೆ ಇಲ್ಲೊಂದು ನಾವು ಜಾರಕಿಹೊಳಿ ಮೆಂಟದ ಬಗ್ಗೆ ಒಂದಿಷ್ಟು ನಾವು ಸೂಕ್ಷ್ಮ ಅಭ್ಯಾಸ ಮಾಡ್ಬೇಕಾಗ್ತದೆ. ಏನಪ್ಪ ಅಂತಂದ್ರೆ ಅವರು ಯಾವ ಪಾರ್ಟಿಯಿಂದನೂ ಗೆಲ್ಲುವಂಥ ಸಾಮರ್ಥ್ಯವುಳ್ಳಂಥವ್ರು, ಸ್ವತಂತ್ರ ಗೆಲ್ಲುವಂಥ ಸಾಮರ್ಥ್ಯವುಳ್ಳವರು. ಯಾಕೆ ಆ ಪ್ರಮಾಣದಲ್ಲಿ ಅವರು ಕೇವಲ ಜಾರಕಿಹೊಳಿ ನೆಲಗಟ್ಟಿನಲ್ಲೇ ಅವರು ತಮ್ಮ ಸಂಪರ್ಕಗಳು ಮಾಡ್ತಾ ಇದ್ದಾರೆ. ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಹೆಸರಿನಿಂದ ಅವರು ಇಲ್ಲಿ ತಮ್ಮ ಅಸ್ತಿತ್ವ ಮಾಡ್ಕೊಂಡಿಲ್ಲ ಅನ್ನೋದು ಅಷ್ಟೇ ಗಮನಿಸಬೇಕಾಗ್ಯದ. ಅದರಿಂದ ಯಾರಿದ್ದಾರೆ ಕಾಂಗ್ರೆಸ್ ಬಿ ಜೆ ಪಿ ನೋಡೋದಿಲ್ಲ. ಬಾಲಚಂದ್ರ ಇದಾರಲ್ರಿ, ರಮೇಶ್ ಜಾರಕಿಹೊಳಿ ಇದ್ದಾರಲ್ಲೋ, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಸತೀಶ್ ಅವರು ಇದ್ದಲ್ಲ ಅಷ್ಟೇ ನೋಡ್ತಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಎರಡೂ ಭಾಗಗಳು ಎಮ್ ಕೆ ಮಾಡಿ ಸ್ವಲ್ಪ